ಅದೇನೋ ಮಂತ್ರಗಿದ್ರೆಲ್ಲ ಹಾಕಿದ್ದೀರಾ, ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದ್ದೀರಾ, ಏನೋ ಡಿಫ್ರೆಂಟ್ ಆಗಿದ್ದೀರಲ್ಲ, ಹಂಗೆ ಮಾತಾಡ್ಸ್ಬಿಡೋಣ ಅಂತ. ಹೌದು, ತಲೆಬಡೆ ಕಾಣ್ತೀವ, ಇದೆಲ್ಲ ತಲೆಬಡಿ ನೀವು ಇವೆಲ್ಲ ಅಷ್ಟೇ ಡೀಪ್ ಆಗಿ ನೋಡ್ಲಿಲ್ಲ. ಬೇರೆ ಕಡೆ ಕ್ಯಾಮ್ರಾ ಇಟ್ಟಿದ್ದಾರೆ, ಬೇರೆ ಕಡೆ ಕ್ಯಾಮ್ರಾ ಇಟ್ಟಿದ್ದಾರೆ. ಅಲ್ಲ ಬಂಡೆ ಗಿಂಡೆ ಅಂತ ತೋರಿಸಿರಲ್ಲ, ಬಂಡೆನೂ ಇದೆ, ಎಲ್ಲ ಬಂಡೆನಿದೆ, ಎಲ್ಲ ಇದೆ ಸರ್. ಏನೋ ಮಾಡಿದಾರ ನಮ್ಮ ಅವನೆಲ್ಲ ಬ್ಯಾಕ್ ಅಲ್ಲಿ ಇದಾನು. ಯಾರು ಬಂಡೆನಾ? ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ. ಇದು ಅವರ ಮೊದಲನೇ ಸಿನಿಮಾ. ಸರ್ ನಿಮಗೆ ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ. ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ, ಕನ್ನಡ ಸಿನಿಮಾಗಳನ್ನು ಮಾಡ್ತಾರೆ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಆ ಒಂದು ಭರವಸೆ ಮತ್ತೆ ನಮ್ಮೆಲ್ಲರಿಂದ ನಾನು ನಿಮ್ಮ ತಂಡದಲ್ಲಿ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ, ನೀವು ಉಳ್ಕೋತೀರಾ, ನಿಮ್ಗೆ ಒಳ್ಳೇದಾಗಿ ಅಂತ ಮೊದಲಿಗೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರಿಬ್ರು ಸತ್ಯ ಮತ್ತೆ ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೋದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು. ಆ ಥರದೊಂದು ಕಾಡಿನ ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನಿಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ. ಕಾಡಲ್ಲಿ ಬಚ್ಚಿಕಕ್ಕೆ ಇದು ಕಾಡಿಂದ ಉಳಿಸೋದಲ್ಲ, ಕಾಡಿನ ಅಳಿಸೋದು ಅಲ್ಲ ಕತೆ, ಇದು ಕಾಡಲ್ಲಿ ಬಚ್ಚಿಕಿರೋ ಕತೆ ಇದು. ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ. 4 ಜನ ಗುರು ಇದ್ರೆ ಸ್ವಲ್ಪ ಚಾಲು ಇದೆ ಗುರು ಅಲ್ಲ, ಇನ್ನ ಪಾಪ 5 ಜನ ನಾವೇ ಅಮಾಯಕರು. ಇವರು ಗಂಡಸೇ ಹೋಗ್ತಾರೆ ನಮ್ಮ ಜೊತೆಗೆ. ಪಾಪ ನಿಜವಾಗ್ಲೂ ಪಾಪ ಅಯ್ಯೋ ರಾಮ್ನೆ ಓಡಿದ್ದು ಮಾಡಿದ್ದು, ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಸೂಪರ್ ಎಕ್ಸ್ಟ್ರಾರ್ಡಿನರಿ. ಅಮ್ಮ ನೀನು ಚೆನ್ನಾಗಿ ಮಾಡಿದೆ, ಮತ್ತೆ ಚಿಕ್ಕಣ ಜೊತೆ ಚೆನ್ನಾಗಿ ಮಾಡಿದೆ. ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡ್ಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಈಗ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತ. ಚಿಕ್ಕಣ್ಣ ಮಾಡಿದ್ರೆ ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದ್ದೀನಿ, ಚೆನ್ನಾಗದೆ ಅಂತ ಚಿಕ್ಕಣ್ಣ ಆಯ್ತು ಅಂತಂದ್ರೆ ಚಿಕ್ಕಣ್ಣ ಒಪ್ಪಿದ್ರು ಆಯ್ತು ಅಂತ. ಅಲೀಶಿಗೆ ಫೋನ್ ಮಾಡಿದೆ, ಅಲೀಶು ಇಲ್ಲ ಬೇರೆ ತರ ಇದೆ ಅಂತ. ನಮ್ ಗುರು ಅಂತ ಮೊದಲೇ ಫೋನ್ ಮಾಡ, ಅಣ್ಣ ಯಾವ್ದು ಗುರು ಅಂತ ಹಿಂಗೆ 4 ಜನ ನಾವು ಅದನ್ನ ಮಾತಾಡ್ಕೊಂಡು ಯಾಕಂದ್ರೆ ಅವ್ರು ಹೇಳಿದ್ದರಲ್ಲಿ ಯಾವ್ದು ಉತ್ಪ್ರೇಕ್ಷೆ ಇಲ್ಲ. ನಿಜವಾಗ್ಲೂ ಅವರೊಂದು 10-15 ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮ್ಗೆ. ಅದನ್ನ ಅಂದ್ರೆ ನನಗೊಂದು ಸ್ವಲ್ಪ ಇದನ್ನ ಮಾಡೋದಕ್ಕೆ ನಂಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು. ಆ ಅನುಭವ ನಿಜವಾಗ ನಮ್ಗೆ ಆಯ್ತು. ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಮಾಡುವಂತ ಕತೆ. ಯಾಕಂದ್ರೆ ನಮ್ಗೆ ಅಷ್ಟು ಸುತ್ತಾಟ. ಮಡಿಕೇರಿ ಕರ್ಕೊಂಡು ಹೋದ್ರು, ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ. ಆಮೇಲಿಂದ ಸರ್ ನೀವು ಇಲ್ಲೇ ಇರ್ಬೇಕು, ರೋಡಿಂದ ನೋಡಿ ಇಲ್ಲೇ ಇರ್ಬೇಕು, ತುಂಬಾ ಡೀಪ್ ಮಾಡಿ ಯಾವ್ಯಾವ ಬರ್ತಾವೆಲ್ಲ ಅವುಗಳ ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ರೆ ಯಾವ ಡೀಪ್ಗೂ ಹೋಗಲ್ಲ. ಒಂದ್ ಕಡೆ ಎಲ್ಲ ನೋಡ್ತೀವಿ, ಕೊಳಕ್ ಮಂಡಗಳು ಎಲ್ಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ. ಎಲ್ಲ ಬಿದ್ದು ನಾನು ಇವ್ರು ಬಿದ್ದು ಅಳ್ಳಾಡ್ಬಿಟ್ಟಿದ್ವಿ ಅದ್ರ ಮೇಲೆ. ಅವೇನು ಮಾಡಿದಿಲ್ಲ, ಆರಾಮಾಗಿ ಅಯ್ಯೋ ರಾಣಿ ಬೇರೆ ಕತೆ ಹೇಳ್ತಾ ಇದ್ದೀನಿ. ಅಮ್ಮ ಸಿನಿಮಾ ಕಣಮ್ಮ ಹೇಳ್ತಿರೋದು ಕಣಮ್ಮ, ಏನು ಆಗುಗಳು ತಿಂಗಾದ ಹೇಳ್ತಾ ಇದೀನಿ ನಿಂತ. ಅದೇನು ತೋರ್ಸೋದಿ ನೋಡಿ ಅಂತ ಇವ್ರು ಭಯ ಆಯ್ತು, ಆಗ್ಲಿಲ್ಲ. ಅಯ್ಯ ಮತ್ತೇನ ಡಮ್ಮಿ ಮಾಡಿಸಿದ್ವಾ? ನಿಜವಾದ ಮರಿಗಳಲ್ಲ ಪಾಪ, ಮರಿಗಳು ದೊಡ್ಡದಿನ. ಅಮ್ಮ ಬಂದಿರ್ಲಿಲ್ಲ, ಬನ್ನಿ ಅಮ್ಮ ಬರೋಷ್ಟು ಕೊಂಡ ಬಿಡೋಣ ಬನ್ನಿ ಅಂತ ಹೇಳಿ 3:30ಗೆಲ್ಲ ಖಾಲಿ ಮಾಡ್ಬಿಟ್ರಿ. ಅವ್ರ ಅಮ್ಮ 5:30ಗೆ ಬಂದಿರ್ಬೇಕು, ಬಂದ್ಬಿಟ್ರಿ 3:30ಗೆಲ್ಲ ಬಂದ್ಬಿಟ್ರಿ. ಎಲ್ಲ ಮರಿ ಇಷ್ಟ ಏನು ಯಾವನು ಸಾಯಿಸ್ಲಿಲ್ಲ, ಎಲ್ಲ ಬಂದ್ಬಿಟ್ಟು ಸೀದಾ ಬನ್ನಿ ಅಂತ. ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಅಪ್ಪನೂ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ. ಆ ಥರದಲ್ಲಿ ನಿಜವಾಗ್ಲು ಆಮೇಲಿಂದ ಒಂದು ಸಣ್ಣ ಚೇಳು ನೋಡ್ಲಿಲ್ಲಪ್ಪ. ನಿಜವಾಗ್ಲು ನಾವು ಅಷ್ಟು ಸಾಯಿಸ್ತಾರೆಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ. ಆವಾಗ ಆ ಕಾಡಿನ ಅದರಲ್ಲಿ ಗೂಡುತ್ತೆ, ಅದರಲ್ಲಿ ಏನು ಆಗುತ್ತೆ, ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ. ಆಮೇಲೆ ಕಾಡು ಎಂಥವ್ರಿಗಿದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ, ಕೆಟ್ಟವ್ರಿಗಂತೂ ಈಗ ತುಂಬಾ ತುಂಬಾ ಅದ್ಭುತ ಕಾಡು. ಕೆಟ್ಟವ್ರಿಗೆ ಏನೆಲ್ಲ ಯಾವ್ದು ಸಿಗದಂಗೆ ಮಾಡಕ್ ಹೋಗ್ಬೋದು. ಆ ಥರದ್ದು ಎಲ್ಲ ಏನ್ ಬೇಕಾದ್ರೆ ಮಾಡ್ಬೋದು. ಆ ಥರದೊಂದು ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಅಷ್ಟು ಒಳ್ಳೆಗಾಲದಿಂದ ಶುರು ಮಾಡ್ತೀವಿ, ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ. ಅದು ಆಮೇಲೆ ಅದು ದಕ್ಲಿಲ್ವಾ, ಪಡ್ಕೋಬಾರ್ದ, ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕ, ಯಾರಿಗೆ ಸೇರ್ಬೇಕು, ಅದೆಲ್ಲನು ಹಿಂಗೆ ಈ ಥರದ ಒಂದಷ್ಟು ಬಿಡ್ತಾರೆ. ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ
ಸಿನಿಮಾ ನೋಡ್ಕೊಂಡು ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡಿ ಲುಕ್ ಕೊಡ್ತಾವ್ರು ನಮ್ಗಾಗಲೇ ಇಲ್ಲ ಪೂರ್ತಿ ಹೇಳಲ್ಲ, ಯಾಕಂದ್ರೆ ಪೂರ್ತಿ ಹೇಳಿದ್ರೆ ತೊಂದರೆ ಇಲ್ಲ. ಅದು ನಿಜವಾಗ್ಲೂ ನೀವೆಲ್ಲರೂ ಕೇಳೋದು. ನಮ್ಗೆ ಇದೇನು ಮಿಲಿಟರಿ ಸೀಕ್ರೆಟ್ ಅಲ್ಲ, ಸಿನಿಮಾದ ಕೊನೆಗೆ ಒಂದು ಗೊತ್ತೇ ಆಗ್ಲೇಬೇಕಲ್ಲ, ಅದೇನು ಎತ್ತ ಅಂದ್ಬಿಟ್ಟು ಇತಿಹಾಸ ಆಗ್ಲೇಬೇಕಲ್ಲ. ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೆ ಒಂದು 25ನೇ ವರ್ಷಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸು, ಒಂದು ಹೊಸದು ಖುಷಿ ಕೊಟ್ಟಿದೆ ನಾವು. ಯಾಕೆಂದ್ರೆ ಬೇರೆ ತರದ ಪಾತ್ರಗಳೆಲ್ಲ ಮಾಡ್ಕೊಂಡ್ ಬಂದಿದ್ದೀವಿ. ಇದು ಒಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಸ್ಬಿಟ್ಟು ಅದ್ರದ್ದು ದಪ್ಪ ಪುಸ್ತಕ ತಂದ್ಬಿಟ್ಟಿರೋದು. ನಾನು ಮಂತ್ರ ನಾನು ಹೇಳಲ್ಲ ಪತ್ರ ಇಲ್ಲೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ನಾವೇನ್ ಬರ್ಬೇಕು 7 ಚಕ್ರಗಳಿಂದ ಬರ್ತದ ಅದು ಹೇಳ್ಬಿಟ್ರೆ ನಾನು ಹೇಳಲ್ಲ ಅಂದ್ಬಿಟ್ಟೆ, ನಿಜವೂ ಹೇಳಲ್ಲ ಅಂದ್ಬಿಟ್ಟೆ. ಆಮೇಲೆ ನೀವೇನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ನಾವು ಬಿಡ್ಲಿಲ್ಲ. ಡಬ್ಬಿ ಕೊನೆ ಏನೋ ಮಾಡ್ಸಿದ್ರು, ಏನೋ ನಿಜವಲ್ಲೂ ತುಂಬಾ ಪವರ್ಫುಲ್ ಅದ. ಆ ಥರದೆಲ್ಲ ಮಾಡಿದಾರೆ ಎಕ್ಸ್ಪೆರಿಮೆಂಟು. ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಆಗ್ಬೋದು, ಚಿಕ್ಕಣ್ಣವ್ರ ಜೊತೆಗೆ, ಮತ್ತೆ ಅನೀಶ್ ಜೊತೆಗೆ, ಮತ್ತೆ ನಾವು ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಹೌದು ನಿಜವಾಗ್ಲೂ ನಮ್ಮ ಸಂಖ್ಯೆ ಕಾಡಲ್ಲೇ ಹೊಡಿದ್ದು ಮಾಡಿದ್ದು ಬಿದ್ದಿದ್ದು ದೇವ ಭೂತ ಎಲ್ಲ ಬಂತು ಅಲ್ಲ, ಬಂದಿದೆ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲ ಒಂದು 80% ಸಿನಿಮಾ 4-5 ಜನರು ಫ್ರೇಮಲ್ಲಿ ಇದ್ದೀವಿ. ಆಮೇಲೆ ಸಪ್ರೇಟ್ ಆಗಿದೆ. ಇದಕ್ಕೆ ಸಂಪೂರ್ಣವಾಗಿ ಒಂದು ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಅನ್ಸೋ ಸಿನಿಮಾ. ಆದ್ರಿಂದ ನಿಮ್ಮೆಲ್ಲರ ನಮ್ದು ಸಿನಿಮಾ ಬಂಧು ಬಾಂಧವರು, ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ, ಇವೆಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ. ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತೆ ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಶರಣು ಬಿಲ್ಲಿ ಇಲ್ಲ ಅದಕ್ಕೆ ಎಲ್ಲ ಕಾಡು ಮಾಡಿಸಿದ್ದಾರೆ ಅಲ್ಲ ಫುಲ್ ಎಕ್ಸ್ಪೋಸ್ ಇಲ್ಲ 2 ಪೀಸ್ ಇತ್ತು ಸ್ವಲ್ಪ ಮಾಡಿ ಅಂತಂದ್ರು ಆಯ್ತು ಅಂತ ಹೇಳ್ತೀನಿ. ಮಾಡಿದ್ರು ಬಿಲ್ ಬಿಟ್ಟು ಮಾಡಿಸಿದ್ದಾರೆ. ಇಲ್ಲ ಸೆಂಟರ್ ಪೀಸ್ ಏನು ತೋರಿಸಿ ಅಂತ ಅಣ್ಣ ಇವೆಲ್ಲ ಬುಕ್ಕಲ್ಲಿ ಒಂದು ಬರೆದು ಅದನ್ನು ಮಂತ್ರ ಎಲ್ಲ ಸಂಭಾಷಣೆ ಚಾಮರಾಜನಗರ ಪೂರ್ತಿ ಮಾಡ್ಕೊಂಡಿಲ್ಲ, ಅದು ಮಾಡ್ಕೊಂಡಿಲ್ಲ. ಎಲ್ಲ ಕಲಬರ್ಕಿ ಆಗಿದ್ದೀವಲ್ಲ, ಅದೇ ಈ ನಿಂಬೆಹಣ್ಣು ಪಂಬೆಹಣ್ಣು ತಾಯ್ತೆ ಮಾಡ್ಬೇಕಾದ್ರೆ 100 ಬರಲ್ಲ, 900 ಬರ್ತಾರೆ. ಹಂಗಾಗಿ ನಾನು ಸ್ವಲ್ಪ ಆಧಾರದಲ್ಲಿ ಉಳ್ಕಡ್ಡಿ ನಿಲ್ಸೋನು, ನಿಂಬೆಹಣ್ಣು ಯೂಟರ್ನು ಲೆಫ್ಟ್ ಆಧಾರದ ಮಂತ್ರವಾದಿ ನಾನು ಅದರಲ್ಲಿ. ಯಾರ ಜೊತೆ ಅಯ್ಯೋ ಅದು ಕತೆ ಯಾಕೆ ಹೇಳ್ತೀರಾ ನೀವು? ಅದೇ ಹೇಳುದಲ್ಲ, ಗೊಂಡಿ ಮೂಗಾಯ್ತ ಒಂದು ಕಿವಿ ಕೇಳಲ್ಲ, ಲೆಫ್ಟ್ ರೈಟ್ ಒಂದು ಕೇಳಿಸ್ತದೆ ರೈಟು. ಚೆನ್ನಾಗಿದೆ ಅದು. ನೀವು ನಕಾಶಲ್ಲಿ ಹುಡುಗರು 2 ಕಿವಿ ಕೇಳಿದವ್ರು ಇರ್ತಾರೆ, 1 ಕಿವಿ ಕೇಳಿದವ್ರು ಏನೋ ನೋಡಿದ್ದೀರಾ ಅಂತ ಪಾತ್ರ ಅವ್ರದ್ದು ಚಿಕ್ಕಣ್ಣಂದು. ಚೆನ್ನಾಗಿದೆ. ಅನೀಶ್ ಅವ್ರದ್ದಾಗ್ಲಿ ಎಲ್ಲ ಇದೆ. ಒಂದು ನಾವು ಎಂಜಾಯ್ ಮಾಡಿದ್ದೀವಿ. ಮಿಕ್ಕಿದ್ದು 24ನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ. ಡೈರೆಕ್ಟ್ರೆ ಬಹಳ ಸಂತೋಷ ಸರ್, ವೆಲ್ಕಮ್ ಚಿತ್ರರಂಗಕ್ಕೆ. ಬಹಳ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶರಣು ಧನ್ಯವಾದಗಳು ಸರ್.